ಎಫೆಸಿಯರವರಿಗೆ ಅಧ್ಯಾಯ 1 ಎಫೆಸಿಯರವರಿಗೆ ಈ ಪತ್ರಿಕೆಯನ್ನು ಬರೆದವರು ಯಾರು? ಎ ಪೇತ್ರ, ಬಿ ಯೋಹಾನ, ಸಿ ಪೌಲ, ಡಿ ಯಾಕೋಬ. ಉತ್ತರ ಸಿ ಪೌಲ. 2 ಪೌಲನು ತನ್ನನ್ನು ಹೇಗೆ ಪರಿಚಯಿಸುತ್ತಾನೆ? ಎ ಕ್ರಿಸ್ತನ ದಾಸ, ಬಿ ಯಾತ್ರಿಕನು, ಸಿ ಅಪೋಸ್ತಲನು ದೇವರ ಇಚ್ಛೆಯಿಂದ, ಡಿ ಯೆಹೂದ್ಯ ಶಾಸ್ತ್ರಜ್ಞ. ಉತ್ತರ ಸಿ ಅಪೋಸ್ತಲನು ದೇವರ ಇಚ್ಛೆಯಿಂದ. 3 ಈ ಪತ್ರಿಕೆ ಯಾರುಗಳಿಗೆ ಬರೆಯಲಾಗಿದೆ? ಎ ಎಫೆಸೋನಲ್ಲಿ ಇರುವ ಪಾಪಿಗಳಿಗೆ, ಬಿ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಹೊಂದಿರುವವರಿಗೆ, ಸಿ ಸಭಾಸಭಿಕರಿಗೆ ಮಾತ್ರ, ಡಿ ಪೌರಾಧಿಕಾರಿಗಳಿಗೆ. ಉತ್ತರ ಬಿ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಹೊಂದಿರುವವರಿಗೆ. 4 ದೇವರು ನಮಗೆ ಕ್ರಿಸ್ತನಲ್ಲಿ ಯಾವ ಆತ್ಮಿಕ ಆಶೀರ್ವಾದವನ್ನು ನೀಡಿದ್ದಾನೆ? ಎ ಬುದ್ಧಿವಂತಿಕೆ, ಬಿ ಆರ್ಥಿಕ ಸಂಪತ್ತು, ಸಿ ಎಲ್ಲ ಆತ್ಮಿಕ ಆಶೀರ್ವಾದ, ಡಿ ಶಿಕ್ಷಣ. ಉತ್ತರ ಸಿ ಎಲ್ಲ ಆತ್ಮಿಕ ಆಶೀರ್ವಾದ. 5 ದೇವರು ನಮ್ಮನ್ನು ಯಾವಾಗ ಆರಿಸಿಕೊಂಡನು? ಎ ನಾವು ಹುಟ್ಟಿದ ನಂತರ, ಬಿ ಕ್ರಿಸ್ತನ ಪುನರುತ್ಥಾನದ ನಂತರ, ಸಿ ಲೋಕದ ಸ್ಥಾಪನೆಯಾಗುವುದಕ್ಕೂ ಮೊದಲು, ಡಿ ಸೈನಾಯ ಪರ್ವತದಲ್ಲಿ. ಉತ್ತರ ಸಿ ಲೋಕದ ಸ್ಥಾಪನೆಯಾಗುವುದಕ್ಕೂ ಮೊದಲು. 6 ದೇವರು ನಮಗೆ ಯಾವ ಉದ್ದೇಶದಿಂದ ಕೊಳಕುರಹಿತ ಜೀವನವನ್ನು ಕೊಟ್ಟನು? ಎ ಶ್ರೇಷ್ಠತೆಯನ್ನು ತಲುಪಲು, ಬಿ ತಾನು ಆರಿಸಿದವರಿಗೆ ಮಹಿಮೆ ತರುವಂತೆ, ಸಿ ತನ್ನ ಮುಂದೆ ಪರಿಶುದ್ಧರಾಗಲು, ಡಿ ಶಾಸ್ತ್ರಗಳನ್ನು ತಿಳಿಯಲು. ಉತ್ತರ ಸಿ ತನ್ನ ಮುಂದೆ ಪರಿಶುದ್ಧರಾಗಲು. 7 ಕ್ರಿಸ್ತನಲ್ಲಿ ನಮಗೆ ಯಾವ ರೀತಿ ದತ್ತಕವಾದ ಹಕ್ಕು ದೊರೆತಿದೆ? ಎ ದೇವರ ಕೋಪದಿಂದ, ಬಿ ದೇವರ ಸಾನ್ನಿಧ್ಯದಿಂದ, ಸಿ ಆತನು ತಾನು ಉಲ್ಲೇಖಿಸಿದ ಪ್ರೀತಿಯಿಂದ, ಡಿ ದೇವರ ಇಚ್ಛೆಯ ಪ್ರಕಾರ. ಉತ್ತರ ಡಿ ದೇವರ ಇಚ್ಛೆಯ ಪ್ರಕಾರ. 8 ದೇವರಲ್ಲಿ ನಮಗೆ ಪಾಪಕ್ಷಮೆ ಯಾವುದರಿಂದ ದೊರಕಿದೆ? ಎ ಆತನ ಉಪದೇಶದಿಂದ, ಬಿ ಆತನ ಪ್ರೀತಿಯಿಂದ, ಸಿ ಆತನ ರಕ್ತದ ಮೂಲಕ, ಡಿ ಆತನ ಶಕ್ತಿಯಿಂದ. ಉತ್ತರ ಸಿ ಆತನ ರಕ್ತದ ಮೂಲಕ. 9 ದೇವರು ತನ್ನ ರಹಸ್ಯ ಉದ್ದೇಶವನ್ನು ಪ್ರಕಟಿಸಿದುದು ಯಾವ ಪ್ರಕಾರ? ಎ ಶಾಸ್ತ್ರಗಳ ಮೂಲಕ, ಬಿ ತನ್ನ ಇಚ್ಛೆಯ ಪ್ರಕಾರ, ಸಿ ಜನರ ಒತ್ತಾಯದಿಂದ, ಡಿ ದೇವಾಲಯದ ಮೂಲಕ. ಉತ್ತರ ಬಿ ತನ್ನ ಇಚ್ಛೆಯ ಪ್ರಕಾರ. 10 ದೇವರ ಉದ್ದೇಶದ ಪ್ರಕಾರ ಎಲ್ಲವನ್ನೂ ಏಕರೂಪಗೊಳಿಸಲು ಯಾರು ನೇಮಿಸಲ್ಪಟ್ಟಿದ್ದಾರೆ? ಎ ಮೋಸೆ, ಬಿ ದಾವೀದ, ಸಿ ಯೇಸು ಕ್ರಿಸ್ತ, ಡಿ ಪೌಲ. ಉತ್ತರ ಸಿ ಯೇಸು ಕ್ರಿಸ್ತ. 11 ಯಾರು ಸತ್ಯದ ವಾಕ್ಯವನ್ನು ಕೇಳಿದ ನಂತರ ಪವಿತ್ರ ಆತ್ಮನ ಮೂಲಕ ಮುದ್ರಿಸಲ್ಪಡುತ್ತಾರೆ? ಎ ಸಭಾಸಭಿಕರು, ಬಿ ಮಹಾಯಾಜಕರು, ಸಿ ವಿಶ್ವಾಸಿಗಳು, ಡಿ ಪೌಲ ಮತ್ತು ಆತನ ಸಂಗಡಿಗರು. ಉತ್ತರ ಸಿ ವಿಶ್ವಾಸಿಗಳು. 12 ಪವಿತ್ರ ಆತ್ಮನನ್ನು ಪೌಲನು ಯಾವುದಕ್ಕೆ ಹೋಲಿಸುತ್ತಾನೆ? ಎ ಉಡುಪಿಗೆ, ಬಿ ಭರವಸೆಯ ಮುದ್ರೆ, ಸಿ ಆತ್ಮೀಯ ಆಶೀರ್ವಾದ, ಡಿ ಬೋಧನೆಯ ಗುಟ್ಟು. ಉತ್ತರ ಬಿ ಭರವಸೆಯ ಮುದ್ರೆ. 13 ಪೌಲನು ಯಾವ ದೇವರನ್ನು ಪ್ರಾರ್ಥಿಸುತ್ತಾನೆ ಶ್ರದ್ಧಾಳುಗಳಿಗಾಗಿ? ಎ ಎಬ್ರಹಾಮನ ದೇವರು, ಬಿ ಪವಿತ್ರ ಆತ್ಮ, ಸಿ ಯೇಸು ಕ್ರಿಸ್ತನ ದೇವರು ತಂದೆಯು, ಡಿ ಗಬ್ರಿಯೇಲ್. ಉತ್ತರ ಸಿ ಯೇಸು ಕ್ರಿಸ್ತನ ದೇವರು ತಂದೆಯು. 14 ಪೌಲನು ಶ್ರದ್ಧಾಳುಗಳ ಕಣ್ಣುಗಳು ಹೇಗಾಗಲಿ ಎಂದು ಪ್ರಾರ್ಥಿಸುತ್ತಾನೆ? ಎ ಮುಚ್ಚಲಾಗಿ, ಬಿ ಭಯದಿಂದ ತುಂಬಿರಲಿ, ಸಿ ಬುದ್ಧಿವಂತಿಕೆಯಿಂದ ಕಪ್ಪಾಗಿರಲಿ, ಡಿ ಬೆಳಕಿನಿಂದ ತುಂಬಿರಲಿ. ಉತ್ತರ ಡಿ ಬೆಳಕಿನಿಂದ ತುಂಬಿರಲಿ. 15 ದೇವರು ಕ್ರಿಸ್ತನನ್ನು ಎಬ್ಬಿಸಿ ಯೇಸು ಕ್ರಿಸ್ತನನ್ನು ಎಲ್ಲಿ ಕುಳ್ಳಿರಿಸಿದ್ದಾನೆ? ಎ ಗ್ಯಾಲಿಲೆಯಲ್ಲಿ, ಬಿ ಪವಿತ್ರ ದೇವಾಲಯದಲ್ಲಿ, ಸಿ ಪರಲೋಕದ ಉನ್ನತ ಸ್ಥಾನದಲ್ಲಿ, ಡಿ ಪೀತನ ಮಡಿಲಿನಲ್ಲಿ. ಉತ್ತರ ಸಿ ಪರಲೋಕದ ಉನ್ನತ ಸ್ಥಾನದಲ್ಲಿ. 16 ಕ್ರಿಸ್ತನು ಎಲ್ಲದಕ್ಕೂ ಎತ್ತವಾಗಿರುವವನು ಎಂದರೆ ಏನು? ಎ ಪ್ರೀತಿಯ ಮಾದರಿ, ಬಿ ಸಭೆಯ ತಲೆಯು, ಸಿ ಪ್ರವಾದಿಗಳ ನುಡಿಗೆಯು, ಡಿ ಪೌಲನ ಪ್ರೇರಣೆ. ಉತ್ತರ ಬಿ ಸಭೆಯ ತಲೆಯು. 17 ಪೌಲನು ಪ್ರಾರ್ಥಿಸುತ್ತಾನೆ ಶ್ರದ್ಧಾಳುಗಳು ಯಾವ 3 ಸಂಗತಿಗಳನ್ನು ತಿಳಿಯಲಿ ಎಂದು? ಎ ಪಾಪ, ನ್ಯಾಯ, ಮೋಕ್ಷ, ಬಿ ನಿರೀಕ್ಷೆಯು, ದೇವರ ಒಡಂಬಡಿಕೆ ಸಂಪತ್ತು, ದೇವರ ಶಕ್ತಿಯ ಮಹತ್ವ, ಸಿ ವಿಧಾನ, ಸಭೆಯ ಗುರಿ, ಪುನರುತ್ಥಾನ, ಡಿ ಉಪವಾಸ, ಪ್ರಾರ್ಥನೆ, ದಾನ. ಉತ್ತರ ಬಿ ನಿರೀಕ್ಷೆಯು, ದೇವರ ಒಡಂಬಡಿಕೆ ಸಂಪತ್ತು, ದೇವರ ಶಕ್ತಿಯ ಮಹತ್ವ. 18 ದೇವರ ಶಕ್ತಿಯ ಕಾರ್ಯವು ಯೇಸುವಿನಲ್ಲಿ ಯಾವುದರಿಂದ ವ್ಯಕ್ತವಾಯಿತು? ಎ ಆತನು ಪ್ರವಾದಿಸಿದಾಗ, ಬಿ ಆತನು ಪಾಪಿಗಳೊಂದಿಗೆ ನಡೆದಾಗ, ಸಿ ಆತನು ಮರಣದಿಂದ ಎಬ್ಬಿಸಲ್ಪಟ್ಟಾಗ, ಡಿ ಆತನು ಸಭೆಯ ತಲೆಯಾಗಿದಾಗ. ಉತ್ತರ ಸಿ ಆತನು ಮರಣದಿಂದ ಎಬ್ಬಿಸಲ್ಪಟ್ಟಾಗ. 19 ದೇವರು ಕ್ರಿಸ್ತನನ್ನು ಎಲ್ಲಕ್ಕೆ ಮೇಲೆ ಕುಳ್ಳಿರಿಸಿದ್ದಾನೆ? ಎ ಪಾಪ ಮತ್ತು ಮರಣಕ್ಕೆ, ಬಿ ಎಲ್ಲಾ ಪ್ರಭುತ್ವ, ಅಧಿಕಾರ,
ಶಕ್ತಿಗಳು ಮತ್ತು ಅಧಿಪತ್ಯಗಳಿಗೆ. ಸಿ ಸಭೆಗಳಿಗೆ ಮಾತ್ರ. ಡಿ ಲೋಕದ ಶಕ್ತಿಗಳಿಗೆ. ಉತ್ತರ ಬಿ ಎಲ್ಲಾ ಪ್ರಭುತ್ವ, ಅಧಿಕಾರ, ಶಕ್ತಿಗಳು ಮತ್ತು ಅಧಿಪತ್ಯಗಳಿಗೆ. 20. ಕ್ರಿಸ್ತನ ಹೆಸರು ಎಲ್ಲಿ ಪ್ರಸಿದ್ಧವಾಗಿದೆ ಎಂದು ಪೌಲನು ಹೇಳುತ್ತಾನೆ? ಎ ಯೆರೂಸಲೇಮ್ ಮತ್ತು ಗ್ಯಾಲಿಲೆಯಲ್ಲಿ. ಬಿ ಇಸ್ರೇಲ್ ದೇಶದೊಳಗೆ. ಸಿ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ. ಡಿ ಸಭೆಗಳೊಳಗೆ ಮಾತ್ರ. ಉತ್ತರ ಸಿ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ. 21. ಸಭೆಯು ಯೇಸುವಿಗೆ ಹೇಗಿದೆ ಎಂದು ಪೌಲನು ವಿವರಿಸುತ್ತಾನೆ? ಎ ಆತನ ದಾಸತ್ವ. ಬಿ ಆತನ ಕುಟುಂಬ. ಸಿ ಆತನ ದೇಹ. ಡಿ ಆತನ ಸಮುದಾಯ. ಉತ್ತರ ಸಿ ಆತನ ದೇಹ. 22. ಯೇಸು ಕ್ರಿಸ್ತನು ಸಭೆಯಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ? ಎ ಸದಸ್ಯ. ಬಿ ತಲೆ. ಸಿ ಶಿಷ್ಯ. ಡಿ ಮೌಲ್ಯಮಾಪಕ. ಉತ್ತರ ಬಿ ತಲೆ. 23. ಯೇಸುವಿನಲ್ಲಿ ನಾವು ಯಾವ ದೈವಿಕ ವರಗಳ ಪಾಲುಗಾರರಾಗಿದ್ದೇವೆ? ಎ ಯಾಜಕತನ. ಬಿ ಭೂಮಿ ಮತ್ತು ಸಾಗರ. ಸಿ ಸ್ವರ್ಗದ ಆಶೀರ್ವಾದಗಳು. ಡಿ ಶಾಸ್ತ್ರಜ್ಞಾನ. ಉತ್ತರ ಸಿ ಸ್ವರ್ಗದ ಆಶೀರ್ವಾದಗಳು. 24. ದೇವರ ಯೋಜನೆಯು ಯಾವ ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ? ಎ ನಂಬಿಕೆಯ ಬಲವರ್ಧನೆಯಾಗುವಾಗ. ಬಿ ಸ್ಥಿತಿಗತಿಯ ಕಾಲ ಬಂದಾಗ. ಸಿ ಸಭೆಯ ಸಭಾ ಸಮಯದಲ್ಲಿ. ಡಿ ಶಾಸ್ತ್ರಪೂರಣವಾದಾಗ. ಉತ್ತರ ಬಿ ಸ್ಥಿತಿಗತಿಯ ಕಾಲ ಬಂದಾಗ. 25. ಪವಿತ್ರ ಆತ್ಮನನ್ನು ಮುದ್ರೆಯಾಗಿ ಕೊಟ್ಟದ್ದರಿಂದ ಏನು ಸೂಚಿಸುತ್ತದೆ? ಎ ಭಕ್ತಿಯ ಸ್ಥಿತಿಯು. ಬಿ ದೇವರ ಸಂಪತ್ತಿನ ಭರವಸೆ. ಸಿ ಪವಿತ್ರತೆಗಾಗಿ ಪಾಠ. ಡಿ ಶಾಸ್ತ್ರಪೂರ್ವ ಜ್ಞಾನ. ಉತ್ತರ ಬಿ ದೇವರ ಸಂಪತ್ತಿನ ಭರವಸೆ. 26. ಪೌಲನು ಶ್ರದ್ಧಾಳುಗಳ ಹಿತಕ್ಕಾಗಿ ಯಾವ ದೇವರ ಬಳಿ ಬೇಡಿಕೆಯನ್ನು ಸಲ್ಲಿಸುತ್ತಾನೆ? ಎ ಶಕ್ತಿಶಾಲಿಯಾದ ದೇವರು. ಬಿ ಮಹಾತ್ಮ ದೇವರು. ಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆ ದೇವರು. ಡಿ ಇಸ್ರೇಲಿನ ದೇವರು. ಉತ್ತರ ಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆ ದೇವರು. 27. ದೇವರ ಶಕ್ತಿ ಹೇಗಿದೆ ಎಂದು ಪೌಲನು ವಿವರಿಸುತ್ತಾನೆ? ಎ ಮನುಷ್ಯರ ಶಕ್ತಿಗಿಂತ ಬಲಿಷ್ಠ. ಬಿ ಅಪಾರ, ಅತಿದೊಡ್ಡದು. ಸಿ ಆಳವಾದ, ತಾತ್ವಿಕ ಶಕ್ತಿ. ಡಿ ನಿಸ್ಸೀಮ, ಪುನೀತವಾದ ಶಕ್ತಿ. ಉತ್ತರ ಬಿ ಅಪಾರ, ಅತಿದೊಡ್ಡದು. 28. ಯೇಸು ಕ್ರಿಸ್ತನಲ್ಲಿ ಶ್ರದ್ಧಾಳುಗಳಿಗೆ ಯಾವ ನಿರೀಕ್ಷೆಯಿದೆ? ಎ ಲೋಕದ ಪ್ರಭುತ್ವ. ಬಿ ಪಾಪಕ್ಷಮೆ. ಸಿ ಪರಲೋಕದ ಮರಣೋತ್ತರ ಜೀವಿತ. ಡಿ ದೇವರ ಒಡಂಬಡಿಕೆಯ ಬಂಗಾರದ ನಿರೀಕ್ಷೆ. ಉತ್ತರ ಡಿ ದೇವರ ಒಡಂಬಡಿಕೆಯ ಬಂಗಾರದ ನಿರೀಕ್ಷೆ. 29. ಸಭೆಯು ಯಾವ ಬಗೆಯ ದೇಹ ಎಂದು ಪರಿಗಣಿಸಲ್ಪಟ್ಟಿದೆ? ಎ ಆತ್ಮದ ದೇಹ. ಬಿ ನಂಬಿಕೆಯ ದೇಹ. ಸಿ ಕ್ರಿಸ್ತನ ದೇಹ. ಡಿ ದೇವದೂತರ ದೇಹ. ಉತ್ತರ ಸಿ ಕ್ರಿಸ್ತನ ದೇಹ. 30. ಸಭೆಯು ಕ್ರಿಸ್ತನಲ್ಲಿ ಎಷ್ಟರ ಮಟ್ಟಿಗೆ ತುಂಬಿರುತ್ತದೆ? ಎ ಭಾಗಶಃ. ಬಿ ಪರಿಶುದ್ಧರಷ್ಟು. ಸಿ ಸಂಪೂರ್ಣವಾಗಿರುವವರೆಗೆ. ಡಿ ಎಲ್ಲವನ್ನೂ ತುಂಬಿಸುವವನಿಂದ ತುಂಬಿರುವಷ್ಟು. ಉತ್ತರ ಡಿ ಎಲ್ಲವನ್ನೂ ತುಂಬಿಸುವವನಿಂದ ತುಂಬಿರುವಷ್ಟು.